ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಏನು ಇವಳು ಎಲ್ಲಿದ್ಲು ಅಂತ ಹೇಳಿ ನೀವು ಅಂದ್ಕೊಳ್ಬೋದು. ನಾನು ಆ್ಯಕ್ಚುಲಿ ಸ್ವಲ್ಪ ಕ್ಲಾಸ್ ಅದಿದೆ ಅಂತ ಹೇಳಿ ಬ್ಯುಸಿ ಇದ್ದೆ. ಇವತ್ತು ಸ್ವಲ್ಪ ಮನೇಲಿದ್ದೆ. ಸೊ ಸಂಜೆ ತುಂಬ ಜೋರು ಮಳೆ ಬರ್ತಾ ಉಂಟು. ಮಳೆಗೆ ಬಿಸಿ ಬಿಸಿ ಕಾಫಿ ಒಟ್ಟಿಗೆ ಎಂತಾದರೂ ತಿನ್ನು ಅಂತ ಅನಿಸಿತು ಆಯಿತಾ. ಹಾಗಾಗಿ ಒಂದು ಸ್ನ್ಯಾಕ್ಸ್ ಮಾಡು ಅಂತ ಹೇಳಿ ಅಂದ್ಕೊಂಡೆ. ಅದರೊಟ್ಟಿಗೆ ನಿಮಗೆ ಸಹ ಅದನ್ನು ಹೇಳಿಕೊಡುವ ಅಂತ ಅನಿಸಿತು. ಹಾಗಾಗಿ ಈಗ ಈ ವ್ಲಾಗನ್ನು ಮಾಡ್ತಿದ್ದೇನೆ. ಮೊದಲಿಗೆ ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಸಾಮಗ್ರಿಗಳು ಏನಂತ ನಾನು ನಿಮಗೆ ಹೇಳ್ತೇನೆ ಆಯಿತಾ, ತೋರಿಸ್ತೇನೆ. ಫಸ್ಟಿಗೆ ನಾನಿಲ್ಲಿ ರಾಗಿ ಅವಲಕ್ಕಿ ತಗೊಂಡಿದ್ದೇನೆ. ಇದು ನಂದು ಚಿಕ್ಕಮ್ಮ ತಂದು ಕೊಟ್ಟದೆ ಆಯಿತಾ. ಇತ್ತು ಅದಕ್ಕೆ ಇದರಲ್ಲಿ ಎಂತಾದರೂ ಮಾಡಿ ನಿಮಗೆ ತೋರಿಸುವ ಅಂತ ಹೇಳಿ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿ ಇಲ್ಲಿ ಆಲ್ರೆಡಿ ನಾನು ಚಂದ ಮಾಡಿ ಪ್ಲೇಟಿಂಗ್ ಎಲ್ಲ ಮಾಡಿಟ್ಟಿದ್ದೇನೆ. ನೀವು ನೋಡ್ಬೋದು ಇಲ್ಲಿ ಇದು ಕಲ್ಸಕ್ಕರೆ ಪುಡಿ, ಕೆಂಪು ಕಲ್ಸಕ್ಕರೆ, ಆಮೇಲೆ ಇದು ಕರಿಬೇವು ಸೊಪ್ಪು, ಆಮೇಲೆ ಇದು ಅರಿಶಿನ, ಉಪ್ಪು, ಮತ್ತು ಇಲ್ಲಿ ಹುರಿಗಡಲೆ, ಕ್ಯಾಶು ನಟ್ಸ್, ಮತ್ತು ಬಾದಾಮ್, ಮತ್ತು ನೆಲಗಡಲೆ. ನಿಮಗೆ ಬೇಕಿದ್ರೆ ಡ್ರೈ ಫ್ರೂಟ್ಸ್ ಎಂತ ಬೇಕಿದ್ರೆ ಸಹ ನೀವು ಆ್ಯಡ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ, ಇದು ನಾನು ಸ್ಪ್ರೇ ಬಾಟ್ಲ್ ಆಯಿತಾ, ಹಾಗಾಗಿ ಸ್ಪ್ರೇ ಮಾಡ್ತೇನೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಲಿಕ್ಕೆ ಆಯಿತಾ. ಮತ್ತೆಂತ ಇಷ್ಟೇ. ನಿಮಗೆ ಬೇಕಿದ್ರೆ ಸಕ್ಕರೆ ಬೇಡ ಅಂತ ಇದ್ದರೆ ಇದಕ್ಕೆ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಬೇಕು. ಅಂದರೆ ಸ್ವೀಟ್ನರ್ ಆಗಿ ನಿಮಗೆ ಗ್ರೇಪ್ಸ್ ಯೂಸ್ ಮಾಡೋದು, ಒಣ ದ್ರಾಕ್ಷಿ ಯೂಸ್ ಮಾಡ್ಬೋದು ಆಯಿತಾ. ನಾನಿಲ್ಲಿ ಸಕ್ಕರೆ ತಗೊಳ್ತೇನೆ, ನನಗೆ ಸಿಹಿ ಸ್ವಲ್ಪ ಇಷ್ಟ. ಹಾಗಾಗಿ ಬನ್ನಿ ಇದನ್ನು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇದಕ್ಕೆ ಬೇಕಿದ್ರೆ ನೀವು ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಬೋದು. ಈಗ ಒಣ ಮೆಣಸೆಲ್ಲ ಉಂಟಲ್ಲ, ಅದು ಸಹ ಆ್ಯಡ್ ಮಾಡ್ಬೋದು. ಅದು ನಿಮಗೆ ಬಿಟ್ಟದ್ದು ಹೇಗೆ ತಿಂತೀರ ಅಂತ ಹೇಳಿ ಆಯಿತಾ. ಮತ್ತು ಇದಕ್ಕೆ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ ಉಂಟು ಆಯಿತಾ, ಅದು ನಾನು ನಿಮ್ಗೆ ಈಗ ತೋರಿಸ್ತೇನೆ. ಇದಕ್ಕೆ ನೀವು ಒಣ ಕೊಬ್ಬರಿ ಆ್ಯಡ್ ಮಾಡಿದ್ರೆ ಇನ್ನೂ ಸಹ ಒಳ್ಳೆ ಆಗ್ತದೆ ಆಯಿತಾ. ಇಲ್ಲಿಲ್ಲ, ಮನೇಲಿಲ್ಲ ಈಗ, ಮತ್ತು ಅದನ್ನು ಪುನಃ ತೆಗಿಲಿಕ್ಕೆ ಸಹ ನಂಗೆ ಕಷ್ಟ ಆಗ್ತದೆ. ಹಾಗಾಗಿ ಇಷ್ಟರಲ್ಲೇ ನಾನು ನಿಮಗೆ ಹೇಳಿಕೊಡ್ತೇನೆ ಆಯಿತಾ. ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಹೆಲ್ದಿ ಮಾಡುವ. ಇದನ್ನು ನಾನು ಏರ್ ಫ್ರೈರಲ್ಲಿ ನಾನೀಗ ಅದನ್ನು ರೋಸ್ಟ್ ಮಾಡ್ತೇನೆ. ಮೊದಲಿಗೆ ನಾವು ನಟ್ಸ್ ಎಲ್ಲ ತೊಗೊಂಡಿದ್ದೇವಲ್ಲ, ಅದನ್ನು ಇದಕ್ಕೆಲ್ಲ ಹಾಕುವ ಆಯ್ತು. ಇದರಲ್ಲಿ ನಾನೊಂದು ಕುಕ್ಕೀಸ್ ಮಾಡಿದ್ದೆ, ಅದನ್ನು ಯಾಕೆ ಬಿಸಾಡೋದು ಅಂತ ಹೇಳಿ ಅದಕ್ಕೆ ಹಾಕ್ತಿದ್ದೇನೆ ಆಯಿತಾ. ಇದನ್ನೆಲ್ಲ ಮಿಕ್ಸ್ ಮಾಡಿ, ಎಂತ ಆಗೋದಿಲ್ಲ, ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಈಗ ನೀವು ಒಣ ಕೊಬ್ಬರಿ ಹಾಕಿ ಚೆಂದ ಆಗ್ತದೆ ಆ್ಯಕ್ಚುಲಿ ಆಯಿತಾ. ನಾನು ಹಾಕೋದಿಲ್ಲ ಈಗ. ಇದರೊಟ್ಟಿಗೆ ಎಲೆ ಸಹ ಹಾಕ್ತೇನೆ, ಇದು ಸಹ ಸ್ವಲ್ಪ ರೋಸ್ಟ್ ಆಗಲಿ, ಹೀಗಿರಲಿ. ಮತ್ತು ಇದಕ್ಕೆ ನಾನು ಅರಶಿನ ಸಹ ಹಾಕ್ತೇನೆ ಹೀಗೆ, ಬೇಕಿದ್ರೆ, ಬೇಡ ಅಂತ ಇದ್ದರೆ ಬೇಡ. ಹಾಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಹಾಗೆ ಸುಮ್ಮನೆ ಎಂತ ಮಾಡೋದು ಅಂತ ಹೇಳಿದರೆ, ಇದೀಗ ರೋಸ್ಟ್ ಆಗಬೇಕಲ್ಲ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡೋದು ಆಯಿತಾ. ಸ್ವಲ್ಪ ರಿಚ್ ಇರಲಿ ಅಂತ ಹೇಳಿ ಇದ್ರೆ ಮಾತ್ರ, ಇಲ್ಲದಿದ್ದರೆ ನೀವು ನೆಲಗಡಲೆ ಮತ್ತು ಹುರಿಗಡಲೆ ಹಾಕಿ ಮಾಡ್ಬೋದು, ಅಂಥ ದೊಡ್ಡ ವಿಷಯ ಎಂತೆಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡ್ತೇನೆ, ಡೈರೆಕ್ಟ್ ಇದಕ್ಕೆ ಮಾಡ್ತೇನೆ. ಈಗ ಇದನ್ನು ನಾವು ಏರ್ ಫ್ರೈಯರ್ ಉಂಟಲ್ಲ, ಇದರಲ್ಲಿ ಇಡುವ. ಭಯಂಕರ ಕಷ್ಟಪಡ್ತಾ ಅಂದದ ಆಯಿತಾ ನಾನು ಇದನ್ನು, ಅದಕ್ಕಾಗಿ ಅದು ಯೂಸ್ ಮಾಡುವ. ಓಕೆ, ಆನ್ ಮಾಡುವ. ಇದನ್ನು ರೋಸ್ಟ್ ಮಾಡಬೇಕಾಗ ಈಗ 90 ಡಿಗ್ರಿಯಲ್ಲಿ ಸುಮಾರು ಒಂದು 15 to 18 ಮಿನಿಟ್ಸ್ ತನಕ ಇಡುವ. ಆನ್ ಮಾಡುವ, ಇದು ಸ್ವಲ್ಪ ಬಿಸಿಯಾಗಲಿ ಆಯಿತಾ. ಮತ್ತೆಲ್ಲ ಹೇಗಿದ್ದೀರಿ? ಮಳೆಯಲ್ಲಿ ಗಮ್ಮತ್ತಾ? ಎಲ್ಲೆಲ್ಲಿ ಹೋಗಿದ್ದೀರಿ ಎಲ್ಲ ಸಹ? ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನಾನು ಯಾವುದು ಸಹ ವೀಡಿಯೋ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಅಕ್ಕ ಮತ್ತು ತಂಗಿ ಮಾಡಿ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಿದ್ರು. ಚಾನಲ್ ನೋಡ್ತಿದ್ದೀರಿ ಅಂತ ಅಂದ್ಕೊಳ್ತೇನೆ. ಸೊ ಇವತ್ತು ನಾನು ಫ್ರೀ ಇದ್ದೆ ಆಯಿತಾ. ನಾನು ಎಂತಾದರೂ ಮಾಡಿ ಹಾಕ್ತೇನೆ ಅಂತ ಹೇಳಿ ಈಗ ನಾನೀಗ ಹೊರಟದ್ದು. ಈ ವಿಡಿಯೋಸ್ ಅದಕ್ಕೆ ಮಾಡೋದು. ಮತ್ತೆಂತ ಹೇಳಿದರೆ, ಬೇಜಾರು ಮಾಡಬೇಡಿ, ಅಂದರೆ ಹೆಲ್ದಿ ಅಂತ ಹೇಳಿ ಸಕ್ಕರೆ ಅದೆಲ್ಲ ಯೂಸ್ ಮಾಡ್ತೇನೆ ಅಂತೇಳಿ ನನಗೆ ಸ್ವಲ್ಪ ಸ್ವೀಟ್ ತಿನ್ನಬೇಕಾಯ್ತಾ. ಹಾಗಾಗಿ ಸ್ವಲ್ಪ ಸ್ಕಿಪ್ ಮಾಡುವ ಅಂತ ಇದ್ದೇನೆ, ನೋಡ. ನಾನು ಕೆಲವರದೆಲ್ಲ ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ, ನಾವು ಚೆಂದ ಹೊರಟೆಲ್ಲ ವೀಡಿಯೋ ಮಾಡ್ತಾರೆ. ಹೇಗಿದ್ದೇವೆ ಹಾಗೆ ತೋರಿಸ್ಬೇಕಲ್ಲ, ಹಾಗೆ ನನಗೆ ಅದೆಲ್ಲ ಅಷ್ಟೆಲ್ಲ ಪೇಷನ್ಸೇ ಇಲ್ಲ. ಮತ್ತು ಎಂತ ಹೇಳಿದರೆ, ಹಾಗೆ ಪ್ಲೆಸೆಂಟಾಗಿ ವೀಡಿಯೋ ಮಾಡಬೇಕಂತ ಏನಿಲ್ಲ. ಒಮ್ಮೊಮ್ಮೆ ಮಾಡ್ತೇನೆ, ಚೆಂದ ಹೊರಟೆಲ್ಲ ಮಾಡ್ತೇನೆ ಆಯಿತಾ. ಈಗ ಬೇಡ, ಪರವಾಗಿಲ್ಲ, ಇದರಲ್ಲೇ ನೋಡುವ. ಮತ್ತು ನಾವು ಅದನ್ನು ಏರ್ ಫ್ರೈರಲ್ಲಿ ಇಟ್ಟಿದ್ದೇವಲ್ಲ, ಅದು ಆಗಾಗ ಚೆಕ್ ಮಾಡಬೇಕಾಯ್ತು. ಒಮ್ಮೆ ಖರ್ಚು ಹೋಗ್ತದೆ, ಮತ್ತು ಆಮೇಲೆ ಎಂತ ವೇಸ್ಟ್, ನಾವು ಮಾಡಿದ್ರು ಸಹ ವೇಸ್ಟ್. ಅದಕ್ಕೆ ಒಮ್ಮೆ ನೋಡುವ. ಈಗ ಏರ್ ಫ್ರೈರಲ್ಲಿ ಎಂತ ಗೊತ್ತು, ನಾವು ಹೀಗೆ ನೋಡ್ಬೋದು ಡೈರೆಕ್ಟಾಗಿ. ಆಗ ನೋಡಿ, ಇದನ್ನು ಹಾಗೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಆಯಿತಾ. ಮತ್ತು ಕರಂಚಿ ಹೋದರೆ ಕಷ್ಟ ಆಗ್ತದೆ. ಚೆಲ್ಲಿದ್ರೆ ಪರವಾಗಿಲ್ಲ, ಎಂತ ಆಗೋದಿಲ್ಲ. ಇದು ಆಟೋಮೆಟಿಕ್ ಆಯಿತಾ. ಎಂತ ಮಾರೆ, ಹಾಂ ಆಯಿತು. ಇನ್ನು 6 ಮಿನಿಟ್ಸ್ ಉಂಟು, ಸ್ವಲ್ಪ ಕಮ್ಮಿ ಮಾಡುವ. ನೋಡಿ ಎಷ್ಟು ಜೋರು ಮಳೆ ಬಂದ ನಾನು ತೋರಿಸ್ತೇನೆ.
ಭಯಂಕರ ಉದ್ದ ಇದೆ ನಮ್ಮ ಮನೆ ಸುತ್ತಮುತ್ತಲ್ಲ ನೀವು ನೋಡ್ಬೋದು. ನಾನು ನಿಮಗೆ ನನ್ನ ಫೇವ್ರೆಟ್ ಗಿಡ ತೋರಿಸ್ತೇನೆ ಆಯಿತಾ. ಮರ ಇದು ನನ್ನ ಅಮ್ಮ ಅಲ್ಲಿ ಕಾಣ್ತಾ ಇದ್ದಾರಲ್ಲ, ಅವರಿಗೆ ಅವರೇ ಬೆಳೆಸಿದ್ದು ಮತ್ತು ಅವರೇ ಪುನಃ ಕಡಿಯುದು ಎಲ್ಲ ಸಹ ನೋಡ್ಬೋದು. ಅದು ಮತ್ತೆ ಪುನಃ ಚಿಗುರ್ತದೆ, ಅದಕ್ಕೆ ಇದು ಎಕ್ಕಮೆ ಅದರಷ್ಟೇ ಆದದಾಯ್ತು ಅದಲ್ಲಿ. ಇದು ನನ್ನ ಫೇವ್ರೇಟ್. ಇದರಲ್ಲಿ ಚೆರಿ ಆಗ್ತದೆ, ಅಲ್ಲ ಎಂತ ಹೇಳೋದು, ಚೆರಿಯಾ ಇದು ನೆನಪು ನಮ್ಮ ಮನೆಗೆ ನೆಟ್ಟೇನು ಆಪಿನ ಫ್ರೂಟ್ಸ್ ಅದು ಚೆರಿ ಅದು ಇಂಚಿನ ಪನ್ಪೆರಿ ಮಲ್ಬೆರಿ ಬ್ಲ್ಯಾಕ್ಬೆರಿ ಹಾಗೆ ಆಗ್ತದೆ ಆಯ್ತಾ. ಅದು ನೋಡಿ ಕಾಯಿ ಆಗಿದೆ, ಪುನಃ ಆದದೆಲ್ಲ ತಿಂದಾಗಿದೆ ನಮ್ಮದು. ಮತ್ತು ಇದು ನನ್ನ ತಮ್ಮನದು ತಾವರೆ ಗಿಡ ಆಯಿತಾ, ಅವ ಹಾಕಿಟ್ಟದು. ಬಂದು ದಿನ ನೋಡ್ತಿರ್ತಾನೆ ಅಷ್ಟೇ, ಹೂವಾದಾಗ ಬರ್ತಾನೆ ನೋಡ್ತಾನೆ, ಫೋಟೋ ತೆಗಿತಾನೆ, ಹಾಕ್ತಾನೆ. ಫೇವ್ರೇಟ್ ಮಿಂಟ್ ಲೀವ್ಸ್ ಇದು ನಾನೇ ಹಾಕಿದೆ ಆಯಿತಾ. ನೀವು ಹೋಗುವ ಈಗ ಎಂತ ಆಗಿದೆ ನೋಡಿ, ಫಸ್ಟ್ 3 ಮಿನಿಟ್ಸ್ ಇದೆಲ್ಲೊಂದು ಮೂಲೆಯಲ್ಲಿ ಇಟ್ಟದೆ ಆಯಿತಾ. ನಾನೊಂದು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಎಂತ ಮಾಡೋದಿಲ್ಲ, ನನಗೆ ಪುರ್ಸೊಸ್ ಇರೋದಿಲ್ಲ ಒಂದು. ಮತ್ತೆ ಅಂತ ಹೇಳಿದ್ರೆ ಎಂತ ಮಾಡೋದು, ಯಾರು ಮಾಡೋದಂತ ಆಗ್ತದೆ ಅಂತ ಒಮ್ಮೊಮ್ಮೆ ಸಾಕಾಗ್ತದೆ. ಕ್ಲಾಸೆಲ್ಲ ಬಿಟ್ಟು ಬರುವಾಗ ಸಾಕಾಗ್ತಿತ್ತು, ಹಾಗಾಗಿ ಎಂತ ಮಾಡ್ತಿಲ್ಲ. ಇವತ್ತು ನಿಮ್ಗೋಸ್ಕರ ಏನೊಂದು ಸ್ನ್ಯಾಕ್ ಮಾಡ್ತೀನಿ, ಆದರೆ ತಿನ್ನೋದು ನಾನು. ಇದೀಗ ರೆಡಿ ಆಯ್ತದೆ, ಆಫ್ ಮಾಡುವ, ತೋರಿಸ್ತೇನೆ ನಿಮಗೆ. ಬಿಸಿ ಬಿಸಿ ಉಂಟು ನೋಡಿ, ರೋಸ್ಟ್ ಆಗಿದೆ ಆಯಿತಾ. ಇದನ್ನು ಈ ಪಾತ್ರೆಗೆ ಹಾಕ್ತೇನೆ, ಇಲ್ಲಿ ಪಾತ್ರೆ ಇಡ್ಬೋದು ನೀವೇ. ಇದಕ್ಕೆ ನಾನು ಈಗ ಉಪ್ಪು ಮತ್ತು ಸಕ್ಕರೆ, ಸಕ್ಕರೆ ಎಲ್ಲ ಇರ್ತಲ್ಲ, ಬಿಸಿ ಬಿಸಿ ಇರುವಾಗಲೇ ಹಾಕಬೇಕಾಯ್ತು. ಇದು ಉಪ್ಪಿಗೆ ಇಷ್ಟು ಹಾಕುದಿಲ್ಲ ನಾನು, ಸ್ವಲ್ಪ ಚಿಟಿಕಿ. ಆಮೇಲೆ ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಇದು ಬಿಸಿ ಇರುವಾಗಲೇ ಹೀಗೆ ಹಾಕಬೇಕು, ಒಳ್ಳೆ ಆಗ್ತದೆ. ಬೇಕಿದ್ರೆ ಎಣ್ಣೆ ಹಾಕಿ, ನಿಮಗೆ ಬಿಟ್ಟದ್ದು ನಾನು ಹಾಕುದಿಲ್ಲ ಅಂತ ಸಾಕು. ಇದೇ ಖರ್ಚಿದೆ ಅಂತ ಅನಿಸ್ತದೆ ನನಗೆ ನೋಡುವಾಗಲೇ. ಅವಲಕ್ಕಿ ಹಾಕ್ತೇನೆ ನಾನೀಗ. ಸ್ವಲ್ಪ ಸಕ್ಕರೆ ಜಾಸ್ತಿ ಆಯ್ತು ಅಂತ ಆಗ್ತದೆ, ಪರವಾಗಿಲ್ಲ, ನೋಡ ಹೇಗಾಗ್ತದೆ ನೋಡ. ನಾನು ಸಹ ಫಸ್ಟ್ ಟೈಮ್ ಮಾಡೋದಾಯ್ತಾ. ಬಿಸಿ ಉಂಟು ಮಾರೆ ಭಯಂಕರ. ಇದೊಂದು ಅಂಗಡಿಯಲ್ಲಿ ಬರ್ತಲ್ಲ, ಆದರೆ ಹಾಗೆ ಆಗ್ಬೋದು ಅಂತ ಎಣಿಸಿ ಮಾಡಿದ್ದು ನಾನು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕು ಆಯಿತಾ. ಎಣ್ಣೆ ಸ್ಪ್ರೇ ಮಾಡಿದ್ದು ನಾನು ಅಷ್ಟೇ, ಹಾಕಿದ್ದಲ್ಲ. ಮಿಕ್ಸ್ ಮಾಡುವ, ಸ್ವಲ್ಪ ಟೇಸ್ಟ್ ಮಾಡುವ ಆಯಿತಾ. ಅವಲಕ್ಕಿ ಅದೇ ಪ್ಯಾಟರ್ನಿಗೆ ಬಂತು, ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಉಂಟು ಅಷ್ಟೇ. ಅಮ್ಮನಿಗೆ ಕೊಡ್ತೇನೆ ಹೇಗುಂಟು ಅಂತ ಹೇಳ್ತಾರೆ ಅವರು. ಟ್ರೂ ರಿವ್ಯೂ ಮಾಡ್ತಾರೆ, ಸ್ವಲ್ಪ ಕೊಡು ಅವರಿಗೆ. ಆಯ್ಕಪ್ಪಳೆ ಅಯ್ಯ ಅಂಚನೆ ಪಂಡೇರು ಟೇಸ್ಟ್ ಹಾಗೆ ಇರ್ತದೆ ಅವಲಕ್ಕಿ ಮಾಡಿದ ಹಾಗೆ, ಸ್ವಲ್ಪ ಮಾತ್ರ ಎನ್ರಿಚ್ ಆಗಿ ಉಂಟು ಅಷ್ಟೇ. ಟೇಸ್ಟ್ ಮಾಡ್ತೇನೆ ಹೇಗುಂಟು ಅಂತ ಹೇಳಿ. ಒಳ್ಳೆ ಉಂಟು ತಿಂದು ಒಳ್ಳಾಗ್ತದೆ. ಇದಕ್ಕೆ ಸ್ವಲ್ಪ ಬೇರೆ ರೀತಿ ಇದು ಕೊಬ್ಬರಿ ತುರೆಲ್ಲ ಹಾಕುವ, ಚಂದ ಆಗ್ಬೋದು. ಇದು ಸಾಕು ಇಷ್ಟೇ. ಇನ್ನೊಮ್ಮೆ ಸಿಗ್ತೇನೆ ಆಯಿತಾ, ಇನ್ನೊಂದು ರೆಸಿಪಿ, ಚಂದ ರೆಸಿಪಿಯಲ್ಲಿ ಸಿಗ್ತೇನೆ ಇನ್ನೊಮ್ಮೆ. ಮತ್ತೆ ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.